ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರ ಫ್ರೆಂಡ್ಸ್, ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ಇವಾಗ ನೋಡ್ರಿ ಟೈಮ್ ಬೆಳಿಗ್ಗೆ 9:30 ಆಗಿದೆ. ಇವಾಗ ವ್ಲಾಗ್ನ ಚಾಲೂ ಮಾಡಿ ನೋಡ್ರಿ. ಮಕ್ಕಳಿಬ್ರದ್ದು ನಾಷ್ಟ ತಿಂದಿದ್ದಾಯಿತು, ಮೋಹಿತಂದು ಕೂಡ ನಾಷ್ಟ ತಿಂದಿದ್ದಾಯಿತು. ಹಾಗೆ ಹೋಮ್ವರ್ಕ್ನೂ ಕೂಡ ಮಾಡಿದ. ಯಾಕಂದ್ರೆ ಒಂದು ಸ್ವಲ್ಪ ಜಲ್ದಿನೇ ಹೋಮ್ವರ್ಕ್ ಮುಗೀತು. ಯಾಕಂದರೆ ನಿನ್ನೆ ಶನಿವಾರ ದಿನ ಒಂದು ಎಕ್ಸಾಮ್ ತೊಗೊಂಡ್ರು. ಅಂದ್ರೆ ವಾರದ ಕೊನೆಯ ದಿನ ಒಂದು ವೀಕ್ಲಿ ಟೆಸ್ಟ್ ಅಂತ ಹೇಳಿ ತೊಗೋತಾರೆ ಅವ್ರ ಸ್ಕೂಲ್ನಾಗ. ಹಾಗಾಗಿ ಎಕ್ಸಾಮ್ ಇದ್ದವಲ್ಲ, ಅದಕ್ಕೋಸ್ಕರವಾಗಿ ಜಾಸ್ತಿ ಹೋಮ್ವರ್ಕ್ ಏನು ಹಾಕಿಲ್ಲ. ಅವ್ರನ್ನೇ ಕ್ವಶನ್ ಪೇಪರ್ದು ಆನ್ಸರ್ ಬಿಡಿಸ್ಕೊಂಬರ್ರಿ ಅಂತ ಹೇಳಿದರು. ಅವ ಜಲ್ದಿನೇ ಎದ್ದಿದ್ದ. ಇವತ್ತು ಜಲ್ದಿ ಎದ್ಬಿಟ್ಟು ಹೋಮ್ವರ್ಕ್ ಮಾಡಿ ಮುಗಿಸಿದ. ಓದೋದದ ಇನ್ನೊಂದು ಸ್ವಲ್ಪ ಓದೋದೈತಿ, ಅದನ್ನು ಸಂಜೆನಾಗ ಓದ್ತೀನಿ ಅಂತ ಹೇಳಿದ. ಹಾಗಾಗಿ ಅವರು ಹೋಮ್ವರ್ಕ್ ಮಾಡ್ಕೋತಾ ಕೂತರು ಇಬ್ಬರು ಮಕ್ಕಳು. ನಾನು ಒಳಗಡೆ ನಾಷ್ಟ ಮಾಡಿದೆ. ನಾಷ್ಟ ಮಾಡಿಬಿಟ್ಟು ಕೊಟ್ಟೆ. ಇಬ್ಬರು ಕೂಡ ನಾಷ್ಟ ಕೂಡ ತಿಂದರು. ಟೈಮ್ ಇವಾಗ 9:30 ಆಗಿದೆ. 9:30 ಅನ್ನೋದ್ರಾಗ ನಾಷ್ಟ ಕೂಡ ತಿನ್ನೋದಾಯಿತು. ನಾಷ್ಟ ತಿಂದಾದ್ಮ್ಯಾಗ ಹೋಮ್ವರ್ಕ್ನು ಕೂಡ ಆಯ್ತು, ಮುಗಿತಲ್ಲ. ಇವು ಹಾಸಿಗೆ ಮಡ್ಚಿ ಬರಪ್ಪ, ಮೇಲ್ಗಡೆದು ಹಾಸಿಗೆ ಇನ್ನೂ ಕೂಡ ಮಡ್ಚಿದ್ದಿಲ್ಲ, ಇವ್ರನ್ನ ಮಾಡಿಸ್ಬಾ ಅಂತ ಹೇಳಿದೆ. ಇವಾಗ ಮಾಡಿಸ್ಲಾಗತ್ತ ನೋಡ್ರಿ ಮೋಹಿತ್ ಹಾಸಿಗೆ. ಕೆಳಗಡೆ ರೋಹಿತ್ ಇನ್ನೂ ಒಂದು ಹೋಮ್ವರ್ಕ್ ಭಾಳ ಐತೆ ನೋಡ್ರಿ. ಯಾಕಂದ್ರೆ ಅವ್ರದ್ದು ನವೋದಯ ಮತ್ತು RMSದು ಕೋಚಿಂಗ್ ಕೊಡ್ತಾರೆ ಅವನಿಗೆ. ಹಾಗಾಗಿ ಅವನದು ಹೋಮ್ವರ್ಕ್ ಭಾಳ ಇರ್ತದೆ, ಬರೀ ಭಾಳ ಕೊಟ್ಟಿರ್ತಾರೆ. ಅದ್ರಾಗ ಸಂಡೇ ದಿನ ಅಂದರೆ ಸ್ಯಾಟರ್ಡೇ ದಿನ ಅವ್ರಿಗೆ ಜಾಸ್ತಿ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಸಂಡೇ ದಿನ ಕುಂತು ಬರೀರಿ ಅಂತ ಹೇಳಿ ಅದಕ್ಕೆ ಒಂದು ಬರೀದು ಭಾಳ ಐತೆ ನೋಡ್ರಿ. ಇವತ್ತಿನ ದಿನ ಪೂರ್ತಿ, ಸಂಡೇ ದಿನ ಪೂರ್ತಿ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ರು ಕೂಡ ಅವ್ನು ಬರೀದು ಮುಗಿಯಂಗಿಲ್ಲ. ಅವು ಜೆರಾಕ್ಸ್ ಮಾಡಿ ಕೊಟ್ಟಿರ್ತಾರೆ ನೋಡ್ರಿ ಫ್ರೆಂಡ್ಸ. ಒಂದು 5 ಕಾಪಿ ಕೊಟ್ಟಿರ್ತಾರೆ ಜೆರಾಕ್ಸ್ ಮಾಡಿ, ಅದನ್ನು ಬರೀರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅದನ್ನು ಇವಾಗ ಬರೀಲಾಕತ್ತ ನೋಡ್ರಿ ಇವ. ಅದ್ರಾಗ ಇವ ಸ್ಲೋ ಭಾಳ ಅದಾನ, ಜಲ್ದಿ ಬರೀದೇ ಇಲ್ಲ. ಬರೀದೊಂದು ಜಾಸ್ತಿ ಅದ, ಇವ ಒಂದು ಸ್ಲೋ ಬರಿತಾನೆ. ಹಂಗಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ರು ಕೂಡ ಮುಗಿತದಿಲ್ಲ ಗೊತ್ತಿಲ್ಲ. ಪಟ ಮುಗಿಸ್ಬಿಟ್ಟು ಇವಾಗ ಅದಿಷ್ಟು ಹಾಸಿಗೆ ಮಾಡಿಸ್ಲಾಕತ್ತಾನೆ. ಇವಾಗ ಹೊರಗಡೆ ಹೋಗ್ತೀನಿ ಮಮ್ಮಿ ಅಂತೇಳಿ ಹೊರಗಡೆ ಹೋಗ್ಲಕತ್ತ ನೋಡ್ರಿ ಆಟ ಆಡಕ್ಕಂಥೇಳಿ. ಎಲ್ಲಿ ದೂರ ಹೋಗಂಗಿಲ್ಲ. ಇಲ್ಲೇ ನಮ್ಮ 2 ಮನೆ ಅದಾವೆ. ಹಿಂದ್ಗಡೆ ಮನೆ ಒಂದು, ಮತ್ತು ಇಲ್ಲಿ ಮುಂದೆ ಇಲ್ಲಿ ಅವರು ಚಿಕ್ಕಮ್ಮರು ಇರ್ತಾರೆ, ಅಲ್ಲಿ ಹೋಗ್ತಾನ. ಹಾಗಾಗಿ ಇಲ್ಲೇ ಹೋಗ್ತೀನಿ ಅಂಥೇಳಿ ಹೊರಗೆ ಹೋಗ್ಯ ನೋಡ್ರಿ. ಇವ ಇನ್ನೂ ಕೂಡ ಬರ್ಕೋತಾ ಕುಂತಾನ. ಯಾವಾಗ ಮುಗಿತದ ಗೊತ್ತಿಲ್ಲ ನೋಡ್ರಿ. ಹಂಗೆ ನಾನು ಇವಾಗ ಮಧ್ಯಾಹ್ನದ ಅಡುಗೆ ಕೆಲಸನ ಮಾಡ್ತೀನಿ. ಟೈಮ್ ನೋಡ್ರಿ ಇವಾಗ 10 ಗಂಟೆ ಆಗ್ಯದ. 10 ಗಂಟೆಗೆ ಎಷ್ಟು ಬಿಸಿಲು ಐತೆ ನೋಡ್ರಿ. ಇವು ನಿನ್ನೆ ದಿನ ನಮ್ಮ ತೋಟದಾಗಿನೂ ಪೇರು ಹಣ್ಣ ನೋಡ್ರಿ ಹರ್ಕೊಂಬಂದಾರ. ನೋಡ್ತಿರ್ಬೋದು. ಇವು ಒಂದೊಂದು ಮೆತ್ತಗಾಗ್ಯಾವು, ಇನ್ನೂ ಕೂಡ ಒಂದೊಂದು ಬಿರುಸದಾವು. ಬಿರುಸನ್ನು ಕೂಡ ತಿಂದ್ರೆ ಭಾಳ ಟೇಸ್ಟ್ ಬರ್ತದೆ, ಬಾಯಾಗ ರುಚಿ ಇರ್ತಾವೆ. ಇವು ಸಜ್ಜಿ ರೊಟ್ಟಿ ನೋಡ್ರಿ. ನಿನ್ನೆ ದಿನ ಸಜ್ಜಿ ರೊಟ್ಟಿ ಮಾಡಿದ್ನಿ. ಇವ್ಕೂರ್ನ ಇವೆಲ್ಲ ಕಟ್ಟಿ ಆಗ್ಯಾವು. ಎಳ್ಳು ಹಚ್ಚಿ ಮಾಡಿ ನೀವು ಸಜ್ಜಿ ರೊಟ್ಟಿ. ಇವ್ಕೂರ್ನ ಸಂಜೆನಾಗ ಇಲ್ಲೇ ಹೊರಗಡೆ ಇಟ್ಟಿದ್ನಲ್ಲ, ಹಂಗಾಗಿ ಏನಾರ ಹುಳ ಆಡ್ತಾವ ಅಂಥೇಳಿ ಈ ರೀತಿ ಅರಿವಿ ಮುಚ್ಚಿಟ್ಟೀನಿ. ಹಾಗೆ ದೇವ್ರ ಪೂಜೆ ಕೂಡ ಮಾಡಿದ್ದಾಗ್ಯದ ನೋಡ್ರಿ. ಜಲ್ದಿನೇ ದೇವ್ರ ಪೂಜೆ ಆಗ್ಯದ. ಹಾಗಾಗಿ ನೋಡ್ತಿರ್ಬೋದು ನೋಡ್ರಿ, ದೇವ್ರ ಪೂಜೆ ಕೂಡ ಆಗ್ಯದ. ಇವಾಗ ಅಡುಗೆ ಮನ್ಯಾಗ ನಾಷ್ಟ ಅದೆಲ್ಲ ತಿನ್ನೋದಾಯ್ತಲ್ಲ ಫ್ರೆಂಡ್ಸ. ನೋಡ್ತಿರ್ಬೋದು ಅಡುಗೆ ಮನೆ ಕೌಂಟರ್ ಟಾಪ್ ಎಷ್ಟೊಂದು ಗಲೀಜಾಗ್ಯದ ಅಂತೇಳಿ. ನಾಷ್ಟ ಅದೇನಾರು ಅಡುಗೆ ಕೆಲಸ ಆಯಿತು ಅಂತಂದ್ರೆ ಅಡುಗೆ ಮನೆ ಎಷ್ಟೊಂದು ಗಲೀಜಾಗಿರೋದು ಮಾಮೂಲ ನೋಡ್ರಿ. ಇವತ್ತು ನಾಷ್ಟ ಏನಂತಂದ್ರೆ ಇಲ್ಲಿ ಚಹಾ ಕಾಸ್ಲಾಕತ್ತೀನಿ ನೋಡ್ರಿ. ನಂದು ಕೂಡ ನಾಷ್ಟ ತಿನ್ನೋದಾಯಿತು. ನಾಷ್ಟ ತಿಂದಾದ್ಮ್ಯಾಗ ಒಮ್ಮೆ ಚಹಾ ಕುಡಿದೊಂದು ನಂದು ರೂಢಿ ನೋಡ್ರಿ. ಹಾಗಾಗಿ ಚಹಾ ಕಾಸ್ಲಾಕತ್ತೀನಿ. ಇವತ್ತು ನಾಷ್ಟ ಏನಂತಂದ್ರೆ ದಪಾಟಿ ಮಾಡಿದ್ದು ನೋಡ್ರಿ. ಇದು ನೋಡ್ತಿರ್ಬೋದು ನೋಡ್ರಿ, ದಪಾಟಿ ಎಲ್ಲರದು ತಿನ್ನೋದಾಗ್ಯದ. ಇವು 1-2 ಮಿಕ್ಕ್ಯಾವು, ಮಧ್ಯಾಹ್ನದಾಗ ತಿಂದ್ರೆ ಆಯ್ತು ಅಂತ ಹೇಳಿ ಇಷ್ಟೇ ಮುಚ್ಚಿಟ್ಟಿನಿ ಇವ್ಕೂರ್ನ. ಹಂಗೆ ಇವಾಗ ನಾಷ್ಟ ತಿನ್ನೋದಾದ್ಮ್ಯಾಗ ಚಹಾ ಕುಡಿಲಾಕತ್ತೀನಿ ನೋಡ್ರಿ. ಈ ರೀತಿ ಈ ನಾಷ್ಟ ತಿನ್ನೋದಾದ್ಮ್ಯಾಗ ಒಂದ್ಸಲ ಚಹಾ ಕುಡಿಲಿಕ್ಕಂದ್ರೆ ಏನೋ ಒಂಥರ ಸಮಾಧಾನನೇ ಆಗಲ್ಲ ನೋಡ್ರಿ. ಇವು ಸಂಜೆನಾಗ ಮಿಕ್ಕಿ ಉಳಿದ ಹಾಲು ನೋಡ್ರಿ ಇವು. ಅದೇ ರೀತಿ ಇದು ಪುದೀನ ಸೊಪ್ಪು ಐತೆ ನೋಡ್ರಿ. ಇದನ್ನು ಫ್ರಿಜ್ನಾಗ ಇಟ್ಟಿದ್ದೆ. ಯಾಕೋ ಒಂಥರ ಒಳಗಡೆ ನೀರು ಹೋಗಂಗಾಗಿ ಬಾಡ್ದಂಗೆ ಆಗ್ಯದ. ಹಾಗಾಗಿ ಇವನ್ನೆಲ್ಲ ಚಲೋ ಇದ್ದು ಎಲೆ ಬಿಡಿಸ್ಬಿಟ್ಟು ಇದನ್ನು ಸ್ವಲ್ಪ ಬಿಸಿಲಿಗೆ ಇಟ್ಟು ಒಣಗಿಸಿ ಪುಡಿ ಮಾಡಿಟ್ರಾಯ್ತು ಅಂತ ಹೇಳಿ ಹೊರಗಡೆ ಎತ್ತಿಟ್ಟೀನಿ. ಇದನ್ನು ಫ್ರಿಜ್ನ ತೆಗ್ದೀನಿ. ಚಲೋದು ತೆಗೆದು ಚಲೋ ಇಲ್ಲಾರ್ದು ಒಗೆದು ಬಿಡ್ತೀನಿ ನೋಡ್ರಿ ಅದನ್ನು ಪುದೀನ ಎಲೆನ. ಇವಾಗ ನೋಡ್ರಿ ಎಲ್ಲರೂ ಚಹಾ ಕುಡಿಯಂಬರ್ರಿ ಫ್ರೆಂಡ್ಸ್. ಹಾಗೆ ನಂದು ಇವಾಗ ಮಧ್ಯಾಹ್ನದಾಗ ಶೀಕರಣೆ ಮಾಡಬೇಕು, ಶೀಕರಣೆ ಚಪಾತಿ ಮಾಡ್ಬೇಕಂಥೇಳಿ ಅಂದ್ಕೊಂಡೀನಿ. ಇವು ನೇರಳೆ ಹಣ್ಣು ನೋಡ್ರಿ. ಇವು ನಮ್ಮ ತೋಟದಾಗಿ ನೋಡ್ರಿ. ನಮ್ಮ ತೋಟದಾಗ 2 ಗಿಡ ಅದಾವು. ಇವಾಗ ಆಗ್ಲಕತ್ತಾವು. ಒಂದೊಂದು ಹರ್ಕೊಂಬರ್ತಾರೆ. ದಿನ 1-2 ಹುಡುಗರು ತಿಂತಾರೆ ಅಂತೇಳಿ ಹರ್ಕೊಂಬರ್ತಾರೆ. ಇಲ್ಲಿ ನೋಡ್ರಿ ಇವು ಮಾವಿನ ಹಣ್ಣು. ಇವು ಇದ್ರಾಗ ಯಾವ್ಯಾವ ಮತ್ತಗಾಗ್ಯಾವ ಅಂಥೇಳಿ ಅವ್ರನ್ನ ತೆಗೆದ್ಬಿಟ್ಟು ಮಧ್ಯಾಹ್ನಕ್ಕೆ ಶೀಕರಣೆ ಮಾಡ್ಲಕ್ಕಂಥೇಳಿ ತೊಗೋತೀನಿ ನೋಡ್ರಿ. ಚಪಾತಿ ಹಿಟ್ಟನ್ನು ಕೂಡ ನಾದಿಟ್ಟಿನಿ ಮಧ್ಯಾಹ್ನ ಅಡ್ಗೆಗೆ ಅಂಥೇಳಿ. ಇವಾಗ ಮೊದಲಿಗೆ ಶೀಕರಣೆ ಮಾಡಿಡ್ತೀನಿ ನೋಡ್ರಿ.
ಶ್ರೀಖಂಡ ಒಂದು ಮಾಡೋದು ಲೇಟ್ ಆಗುತ್ತೆ, ಹಾಗಾಗಿ ಅದನ್ನು ಮಾಡಿ ಫ್ರಿಜ್ನಲ್ಲಿ ಎತ್ತಿಡ್ತೀನಿ. ಮತ್ತು ಆಮೇಲೆ ಮಧ್ಯಾಹ್ನ ಒಂದ್ರ ಸುಮಾರು ಊಟಕ್ಕೆ ಕೂತು ಟೈಮ್ದಾಗ ಅವಾಗ ಚಪಾತಿ ಮಾಡಿ ಕೊಡ್ತೀನಿ ನೋಡಿರಿ ಮಕ್ಕಳಿಗೆ. ನಾನು ಮತ್ತು ಮಕ್ಕಳು ಇಷ್ಟ ನಮ್ಮದು ಊಟ ಮಧ್ಯಾಹ್ನದಾಗ. ಹಸ್ಬೆಂಡ್ ಅವರು ಅಲ್ಲಿ ಹೊಲದಾಗ ಊಟ ಮಾಡ್ತಾರೆ. ಇವಾಗ ನೋಡ್ರಿ ಮಕ್ಕಳು ಹೋಮ್ವರ್ಕ್, ದೊಡ್ಡವೊಂದು ಹೋಮ್ವರ್ಕ್ ಮುಗಿದದ, ಇವ ಮಾಡ್ಲಕತ್ತಾನಲ್ಲ, ಹಾಗಾಗಿ ಎಲ್ಲ ಬುಕ್ ಅದೆಲ್ಲ ಕಚ್ಬಿಚ್ಚಿ ಇಟ್ಟ ನೋಡ್ರಿ. ಹಂಗೆ ನೋಡ್ರಿ ನಮ್ಮ ಮನೆ ಕಡೆ ಇವಾಗ ನೀರು ಬಂದಾವು, ಎಲ್ಲ ಕೂಡ ನೀರು ತುಂಬಿನಿ. ನೀರು ಬಂದು 15 ದಿನ ಮ್ಯಾಗ ಆಗಿತ್ತು ಅಂತ ಹೇಳಿದ್ನಲ್ಲ, ಹಾಗಾಗಿ ಇವಾಗ ಬಂದಾವು. ಎಲ್ಲ ಕೊಡ ಎಲ್ಲ ಹಂಡೆ ಇಟ್ಟಾಕಿ ಎಲ್ಲ ಕೂಡ ತುಂಬಿಟ್ಟು ನೋಡ್ರಿ. ಇವಾಗ ನಾನು ಬಾಂಡೆ ತಿಕ್ಲಾಕತ್ತೀನಿ ನಾಷ್ಟದ್ದು. ಮತ್ತು ನಿನ್ನೆ ಸಂಜೆನಾಗ ಕೂಡ ಅವು ತಿಕ್ಕಿಲ್ಲ ನೋಡ್ರಿ. ಮಕ್ಕಳದು ಟಿಫಿನ್ ಬಾಕ್ಸು ಮತ್ತು ಹಾಲು ಕುಡ್ದದ್ದು ಎಲ್ಲ ಗ್ಲಾಸು ಅವೆಲ್ಲ ಸಿಕ್ಕಾಪಟ್ಟೆ ಬಾಂಡೆ ಆಗ್ಯಾವು. ನಿನ್ನೆ ಸಂಜೆನಾಗ ರಾತ್ರಿನೇ ಮಲ್ಕೋತಿದ್ದೆ. ಯಾಕೆ ನಿನ್ನೆ ಒಂದು ಸ್ವಲ್ಪ ರಾತ್ರಿ ತಲೆ ನುಸ್ಸಂಗೆ ಆಗ್ಲಾಕತ್ತಿತ್ತು, ಹಂಗಾಗಿ ಸ್ವಲ್ಪ ಜಲ್ದಿನೇ ಮಲ್ಕೊಂಡ್ಬಿಟ್ಟೆ ನಾನು. ಅವೆಲ್ಲ ಬಾಂಡೆ ನಾಳೆಗೆ ಸಂಡೇ ಅದಲ್ಲ, ಸ್ಕೂಲ್ ಒಂದು ಇರೋಂಗಿಲ್ಲ ಅಂಥೇಳಿ ಹಂಗೆ ಬಾಂಡೆ ಅದೇನೋ ತಿಕ್ಲಾರೆ ಗ್ಯಾಸ್ ಕಟ್ಟಿಗೆ ಕೂಡ ಒರೆಸಿಟ್ಟಿಲ್ಲ, ಹಂಗೆ ಮಲ್ಕೊಂಡ್ಬಿಟ್ಟು ನೋಡ್ರಿ. ನಾನು ಇವತ್ತು ಸಂಡೇ ದಿನ ಸ್ವಲ್ಪ ಲೇಟ್ ಮಾಡೇ ಇದ್ದು ನೋಡ್ರಿ. ನಾನು ದಿನಾಲು ಬೆಳಿಗ್ಗೆ ಮಕ್ಕಳೊಂದು ಶಾಲೆಗೆ ಹೋಗ್ತಾರ ಅಂಥೇಳಿ ಜಲ್ದಿನೇ 4 ಗಂಟೆಗೆ ಹೇಳ್ತಿದ್ದೆ, ನಸುಕ್ನಾಗೆ ಹೇಳ್ತಿದ್ದೆ. ಆದರೆ ಇವತ್ತು ಸಂಡೇ ಅದಂಥೇಳಿ ಒಂದು ಸ್ವಲ್ಪ ಲೇಟಾಗೇ ಎದ್ದು ನೋಡ್ರಿ. ಅದಕ್ಕಾಗಿ ಎಲ್ಲ ಕೆಲಸ ಕೂಡ ಲೇಟಾಗಿ ಮುಗಿಯಾಕತ್ತ ನೋಡ್ರಿ. ನಾವು ದಿನಾಲು ಜಲ್ದಿ ಆದರೆ ಎಲ್ಲ ಕೆಲಸನೂ ಕೂಡ ಪಟ ಅಂಥೇಳಿ 8:30 9 ಗಂಟೆ ಅನ್ನೋದ್ರಾಗ ಎಲ್ಲ ಕೆಲಸ ಮುಗಿದು ಬಿಡ್ತದೆ. ಹಂಗೆ ಒಂದು ಸ್ವಲ್ಪ ಸೋಂಬೇರಿತನದಿಂದ ಇವತ್ತಿನ ಸಂಡೇ ಎದ್ಬಿಡು, ಏನೂ ಸಾಲಿಲ್ಲ ಏನೂ ಇಲ್ಲ ಅಂಥೇಳಿ ಅನ್ಕೊಂಡು ಹಂಗೆ ಮುಕ್ಕೊಂಡ್ವಿ ಅಂತಂದ್ರೆ ಈ ರೀತಿ ಎಲ್ಲ ಕೆಲಸ ಹಿಂದೆ ಉಳಿದ್ಬಿಟ್ಟು 12 ಗಂಟೆ ತನೂ ಕೂಡ ಅದೇ ಮಾಮೂಲಿ ಕೆಲಸನೇ ಮಾಡ್ಕೊಂಡು ಕುಂದ್ರೋದಾಗುತ್ತೆ ನೋಡ್ರಿ. ಅದಕ್ಕೆ ನೋಡ್ರಿ ಎಲ್ಲ ಕೆಲಸನೂ ಇವಾಗ ನಾಷ್ಟ ಆಗ್ಯದ. ನಾಷ್ಟ ಆಗಿ ಮತ್ತು ಈಗ ಬಾಂಡೆ ಎಲ್ಲ ತಿಕ್ಕಾಕತ್ತೀನಿ. ಇವಾಗ ನಾಷ್ಟ ಆಗ್ಬೇಕಂದ್ರೆ 10 ಗಂಟೆ ಆಯಿತು, ಅಂದರೆ 9:30 ಆಗಿತ್ತು. ಎಲ್ಲ ನಾಷ್ಟ ತಿನ್ನೋದಾಗಬೇಕಾದ್ರೆ ನಂದು ದಿನಾಲು 8 ಗಂಟೆ ಅನ್ನೋದ್ರಾಗ ನಾಷ್ಟ ತಿಂದುಬಿಡ್ತಿದ್ದೆ. ಬೆಳಿಗ್ಗೆ 6 ಗಂಟೆಗೆ ನಾಷ್ಟ ಮಾಡ್ತಿದ್ದೆ ಮಕ್ಕಳಿಗೆ. ನಮ್ಮ ಮಕ್ಕಳವರು ಹಾಕ್ಕೊಡ್ಬೇಕಲ್ಲ, 6:30ಗೆ ಹಿಂಗೆ ಹಾಕ್ಕೊಡ್ತಿದ್ದೆ ಅವ್ರು ತಿನ್ನಕ್ಕಂತ ಹೇಳಿ. ಹೋದಷ್ಟು ತಿಂತಿದ್ರು, ಉಳಿದಿದ್ದು ಅಷ್ಟು ಜಲ್ದಿ ಬೆಳಿಗ್ಗೆ ನಾಷ್ಟ ಯಾರಿಗೂ ಹೋಗಂಗಿಲ್ಲ. ಆದರೂ ಮತ್ತು ಅವರು ಸ್ಕೂಲಿಗೆ ಹೋಗ್ತಾರಲ್ಲ ಮಕ್ಕಳು, ಮತ್ತೇನೂ ಮಾಡೋಕ್ಕಾಗಂಗಿಲ್ಲ ಅವ್ರಿಗೆ. ಬೆಳಿಗ್ಗೆ ಜಲ್ದಿನೇ ಅವ್ರಿಗೆ ಅಂಥೇಳಿ ನಾಷ್ಟ ಮಾಡಿ ಹಾಕ್ಕೊಡ್ತಿದ್ದೆ. ಬೆಳಿಗ್ಗೆನೇ ನಾಷ್ಟ ತಿಂದ್ಬಿಟ್ಟು ಅವರು ಮಧ್ಯಾಹ್ನದ್ದು ಟಿಫಿನ್ ಕಟ್ಕೊಂಡು ಸ್ಕೂಲಿಗೆ ಹೋಗ್ತಿದ್ರು. ಇವತ್ತು ರಜೆ ಆಗಿದೆ ಅಂಥೇಳಿ ನಾನು ಕೂಡ ನಸಿಕ್ನಾಗ ಎದ್ದಿಲ್ಲ ನೋಡ್ರಿ. ಒಂದು ಸ್ವಲ್ಪ ಲೇಟ್ ಮಾಡೇ ಎದ್ದೆ, ಹಂಗಾಗಿ ಎಲ್ಲ ಕೆಲಸನೂ ಕೂಡ ಲೇಟನೇ ಆಗ್ಲಾಕತ್ತಾವು. ಇವು ಒಂದಿಷ್ಟು ಬಾಂಡೆ ತಿಕ್ಬಿಟ್ಟು ಮತ್ತು ಮಧ್ಯಾಹ್ನದ ಅಡುಗೆ ಕೆಲಸನ ನಾನು ಮತ್ತೆ ಶುರು ಹಚ್ಕೋತೀನಿ ನೋಡ್ರಿ. ಇವ್ರು ತಿಕ್ಕಿಟ್ನಿ ಅಂತಂದ್ರೆ ಮತ್ತೆ ಇಲ್ಲೆಲ್ಲ ಗ್ಯಾಸ್ ಕಟ್ಟಿ ಮ್ಯಾಗ ಏನೂ ಬಾಂಡೆ ಇರೋಂಗಿಲ್ಲ. ಯಾಕಂದ್ರೆ ಅಲ್ಲಿಗೆ ಇಟ್ಬಿಟ್ಟು ನಾನು ಅಡುಗೆ ಕೆಲಸ ಶುರು ಮಾಡ್ಕೊಂಡೆ ಅಂತಂದ್ರೆ ಮತ್ತು ಅಡುಗೆಗೆ ಒಂದೊಂದು ಬಾಂಡೆ ಬೇಕಾಗಿರ್ತಾವೆ. ಎಲ್ಲನೂ ಕೂಡ ಒಂದಾಗಿ ತೊಳ್ಕೊಂಡು ತಿಕ್ಕೋದು ಕುಂದಿರ್ಬೇಕಾಗತ್ತೆ ಅಂಥೇಳಿ ಮೊದಲಿಗೆ ಎಲ್ಲ ಬಾಂಡೆ ತೊಳೆದಿಟ್ಬಿಟ್ಟು ಎಲ್ಲ ಗ್ಯಾಸ್ ಕಟ್ಟಿನ ಅದನ್ನೆಲ್ಲ ಖಾಲಿ ಮಾಡಿ ಆಮೇಲೆ ಮಧ್ಯಾಹ್ನದೆಲ್ಲ ಏನೇನು ಅಡುಗೆ ಕೆಲಸ, ಚಪಾತಿ ಮಾಡೋದು ಮತ್ತು ಶೀಕರಣೆ ಮಾಡೋದು ಅದನ್ನು ಮಾಡ್ತೀನಿ ನೋಡ್ರಿ. ಇಷ್ಟು ಮಧ್ಯಾಹ್ನ ಮಾಡ್ತೀನಿ, ಚಪಾತಿ ಶೀಕರಣೆ, ಮತ್ತು ಸಂಜೆಗೆ ಒಂದಿಷ್ಟು ಒಗ್ಗರಣೆ ಏನಾರ ಮಾಡಿಟ್ಬಿಡ್ತೀನಿ ನೋಡ್ರಿ. ಮಕ್ಕಳದು ಹೋಮ್ವರ್ಕ್ ಕೂಡ ಮುಗೀತು. ಇನ್ನೂ ಕೂಡ ಮೋಹಿತಂದು ಒಂದು ಸ್ವಲ್ಪ ಓದೋದೈತಿ, ಬರೀದು ಮುಗ್ದದ, ಓದೋದೈತಿ. ಆಮೇಲೆ ಸಂಜೆಗೆ ಓದ್ತೀನಿ ಮಮ್ಮಿ ಅಂತ ಹೇಳೋಣ. ಹಾಗಾಗಿ ನಾನು ಕೂಡ ಇರ್ಬಿಡು ಇವತ್ತಿನ ಸೂಟಿ ಅದ, ಹೋಗ್ಬಿಡು ಒಂದು ಸ್ವಲ್ಪ ಆಟ ಆಡಲಿ ಅಂಥೇಳಿ ನಾನು ಬಿಟ್ಟು ನೋಡ್ರಿ. ಈ ಒಂದು ರೋಹಿತಂದು ಇನ್ನೂ ಕೂಡ ಮುಗಿಯವಲ್ದಾಗ್ಯದ. ಯಾಕಂದ್ರೆ ಭಾಳ ಕೊಟ್ಟಾರ, ಯಾವಾಗ ಮುಗಿತದೋ ಗೊತ್ತಿಲ್ಲ. ನಾ ಬರೆದು ಕೊಡ್ಲೇನು ಮಮ್ಮಿ ಅಂತ ಕೇಳಿ ನಾವು ಮೋಹಿತ ಬ್ಯಾಡಪ್ಪ, ಹಂಗೆ ಒಬ್ರದೊಬ್ಬರು ಬರೆದು ಕೊಡಬಾರ್ದು, ಬ್ಯಾಡ ಅಂಥೇಳಿ ಅವನೇ ಎಷ್ಟೊತ್ತನ ಬರಿತಾನ, ಲೇಟ್ ಆದರೂ ಪರವಾಗಿಲ್ಲ ಅವನೇ ಬರೀಲ್ಲ ಅಂತ ಹೇಳಿದೆ. ಹಂಗಾಗಿ ಅವನೇ ಬರೆಯಾಕತ್ತಾನ ನೋಡ್ರಿ ಅವನೇ. ಫ್ರೆಂಡ್ಸ್, ಅದೇ ರೀತಿ ನಿನ್ನೆ ದಿನ ಒಂದು ಊರಿಗೆ ಹೋಗಿದ್ವಿ. ಅಂದ್ರೆ ನಮ್ಮ ಸಂಬಂಧಿಕರದೊಳಗೂ ಒಬ್ಬರದು ಮದುವೆ ಅದ. ಮದುವೆಗಿಂತ ಮುಂಚೆ ಬುತ್ರೊಟ್ಟಿ ಅಂಥೇಳಿ ಒಯ್ದು ಕೊಡ್ತಾರೆ ನಮ್ಮ ಈ ಕಡೆ ಉತ್ತರ ಕರ್ನಾಟಕದ ಕಡೆ. ಅಂದ್ರೆ ಬುತ್ರೊಟ್ಟಿ ಮಾಡ್ಕೊಂಡು ಹೋಗಿದ್ವಿ ನೋಡ್ರಿ. ಇಲ್ಲಿ ನಿನ್ನೆ ದಿನ ಚಂತನ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಕಳಿಸ್ಬಿಟ್ಟು ಅಲ್ಲೇ ಬುತ್ರೊಟ್ಟಿ ಕೊಡಕ್ಕಂಥೇಳಿ ಹೋಗಿದ್ವಿ. ಬುತ್ರೊಟ್ಟಿನ ಅದನ್ನೆಲ್ಲ ಕೊಟ್ಬಿಟ್ಟು ಬರ್ಬೇಕಾದ್ರೆ ಸಂಜೆಗೆ 7 ಗಂಟೆ ಆಯಿತು. ನಾವು ಬರೋದ್ರಾಗ ಮಕ್ಕಳು ಸ್ಕೂಲಿಂದ ಬಂದಿದ್ದರು. ಮನೆಯೊಂದು ಕೀಲಿ ಹಾಕ್ಕೊಂಡು ಹೋಗಿದ್ವಿ, ಮತ್ತು ಮಕ್ಕಳು ಹೊರಗಡೆನೇ ಕುಂತಿದ್ರು. ಅವ್ರು ಬರೋದ್ರಾಗ ಬರ್ಬೇಕಂಥೇಳಿ ಅಂದ್ಕೊಂಡ್ವಿ. ಆದ್ರೂ ಕೂಡ ದಾರ್ಯಾಗ ಅಲ್ಲಿ ಇಳ್ಕೊಂಡು ಬರೋದ್ರಾಗ ಲೇಟೇ ಆಯ್ತು ನೋಡ್ರಿ. ಅಂದ್ರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಮದುವೆಗಿಂತ ಮುಂಚೆ
ಬುತ್ತ ರೊಟ್ಟಿ ಒಯ್ದು ಕೊಡೋದು ಒಂದು ರೂಢಿ ನೋಡ್ರಿ. ಅಂದ್ರೆ ಮನೆ ಹೆಣ್ಮಕ್ಳಾದವರು ಮತ್ತು ಅವ್ರಿಗೆ ಬೇಕಾದವರೆಲ್ಲ ಬುತ್ತ ರೊಟ್ಟಿ ಮಾಡಿಕೊಂಡು ಅಲ್ಲಿ ಓಣ್ಯಾನವ್ರಿಗೆಲ್ಲ ಹಿಂಗೆ ಬೀರೋದು ಒಂದು ರೂಢಿ ಐತೆ ನೋಡ್ರಿ ನಮ್ಮ ಕಡೆ. ಅದೇ ರೀತಿ ನಾವು ಕೂಡ ಮಾಡ್ಕೊಂಡು ಹೋಗಿದ್ವಿ. ನಿನ್ನೆ ದಿನ ಹೋಗಿ ಬುತ್ತ ರೊಟ್ಟಿನ ಅದನ್ನೆಲ್ಲ ಬೀರ್ಕಾಯಿ ಬಂದ್ವಿ ನೋಡ್ರಿ. ಇವಾಗ ನೋಡ್ತಿರ್ಬೋದು ನಂದೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಮುಗೀತು. ಇನ್ನೇನು ಅಡುಗೆ ಕೆಲಸ ಮಾಡಿದ್ರೆ ಎಲ್ಲ ಕೆಲಸ ಮುಗೀತು ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ. ಈ ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗ್ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.